Yeah, see, after so many years, sorry, after so many days, ನಾವು ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸಿ ಇವತ್ತು ಎ ಪಿ ಐ ಬಗ್ಗೆ ನೋಡೋಣ. ಏನು ಎ ಪಿ ಐ ಅಂದರೆ ಏನಕ್ಕೆ ಎ ಐ ಇಂಜಿನಿಯರ್ಸಿಗೆ ಎ ಪಿ ಐ ಹೇಗೆ ವರ್ಕ್ ಆಗುತ್ತೆ, ಏನಕ್ಕೆ ಬೇಕಾಗುತ್ತೆ ಅಂತ. ಸಿ ಎ ಪಿ ಐ ಅಂದರೆ ಬಹಳ ಸಿಂಪಲ್ ಇದೆ. ಇದೊಂದು ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಅಂತ. ದ ಎ ಪಿ ಐ ಲಿಟ್ರಲಿ ಮೀನ್ಸ್ ಇಸ್ ಅಪ್ಲಿಕೇಶನ್ ಪೆರಿಫರಲ್ ಇಂಟರ್ಫೇಸ್. ಈಗ ಒಂದು ಎರಡು ಸಿಸ್ಟಮ್ನ ಕನ್ಸಿಡರ್, ಇದೊಂದು ಸಿಸ್ಟಮ್ ಎ ಅಂತ ಅನ್ಕೊಳ್ಳಿ, ದಿಸ್ ಇಸ್ ಸಿಸ್ಟಮ್ ಬಿ ಅಂತ ಅನ್ಕೊಳ್ಳಿ. ಇವೆರಡು ಕಮ್ಯುನಿಕೇಟ್ ಮಾಡೋದಕ್ಕೆ ನಾವು ಎ ಪಿ ಐನ ಯೂಸ್ ಮಾಡ್ತೀವಿ. ಅಷ್ಟೇ ರೀಸನ್, ಇನ್ನೇನು ಅಲ್ಲ. ಇನ್ನೊಂದು ಸಿಂಪಲ್ ಅನಾಲಜಿ ಹೇಳಬೇಕು ಅಂದರೆ, ಕನ್ಸಿಡರ್ ನೀವೀಗ ಹೋಟ್ಲಿಗೆ ಹೋಗ್ತೀರ, ಮಾಡ್ರೇಟ್ ಗುಡ್ ಹೋಟ್ಲ್ ಅಂತ ಅನ್ಕೊಳ್ಳಿ. ನೀವು ಡೈರೆಕ್ಟಾಗಿ ಯು ವಿಲ್ ನಾಟ್ ಗೆಟ್ ಇನ್ ಟು ದ ಕಿಚನ್ನಿಗೆ ಹೋಗಿ ನನಗೆ ಇದನ್ನು ಮಾಡು ಅಂತ ಹೇಳಲ್ಲ. ಒಬ್ಬ ವೆಯ್ಟರ್ ಆರ್ ಸರ್ವರ್ ಬರ್ತಾರೆ, ಅವನಿಗೆ ಹೇಳ್ತೀರ ನನಗೆ ಈ ಡಿಶ್ ಬೇಕಪ್ಪ ಅಂತ. ಸೊ ಅವ್ನು ವೆಯ್ಟರ್ ಏನು ಮಾಡ್ತಾನೆ, ಕಿಚನ್ನಿಗೆ ಹೋಗಿ ಶೆಫಿಗೆ ಹೇಳ್ತಾನೆ, ನೋಡಪ್ಪ ಈ ಟೇಬಲ್ಗೆ ಈ ಆರ್ಡ್ರ್ ಬೇಕಂತೆ, ಬೇಗ ಮಾಡಿಕೊಡು ಅಂತ. ಸೊ ಅವನೇನು ಮಾಡ್ತಾನೆ, ಈಗ ನೀವೇ ಹೋಗಿ ಇಸ್ಕೊಂಬರಲ್ಲ ಅಥವಾ ಶೆಫ್ ಹೋಗಿ ತಗೊಂಬರಲ್ಲ, ವೆಯ್ಟರ್ ಇರ್ತಾನಲ್ಲ, ಆ ವೆಯ್ಟರ್ ಬಂದ ನಿಮಗೆ ರಿಟರ್ನ್ ಕೊಡ್ತಾನೆ. ಅಂದರೆ ಯು ಆಸ್ಕ್ಡ್ ಸಮಥಿಂಗ್ ಇನ್ ರಿಟರ್ನ್ ಯು ವಿಲ್ ಗೆಟ್ ಸಮಥಿಂಗ್. ಅಂದರೆ ಎ ಪಿ ಅಂದರೆ ಯಾವಾಗಲೂ ಕೂಡ ರೆಸ್ಪಾನ್ಸ್ ಬರಲೇಬೇಕಾ? ಈಗ ಇನ್ ಕೇಸ್ ಕಿಚನ್ ಓಪನ್ ಇಲ್ಲ ಅಂತ ಅನ್ಕೊಳ್ಳಿ, ಅವಾಗ ಏನಾಗುತ್ತೆ, ಇಲ್ಲ ಕಿಚನ್ ಓಪನ್ ಇಲ್ಲ ಅಂತ ಒಂದು ಎರರ್ ಕೋಡ್ ಬರುತ್ತೆ. ಅಥವಾ ಕಿಚನ್ ಓಪನ್ ಇದೆ, ಏನೋ ಪ್ರಾಬ್ಲಮ್ ಆಗಿದೆ, ಸೊ ಅದಕ್ಕೊಂದು ಎರರ್ ಕೋಡ್ ಬರುತ್ತೆ. ಸೊ ಇದೇ ಥರ ನೀವು ಡೇಟಾ, ಇಫ್ ಯು ವಾಂಟ್ ಟು ಗೆಟ್ ಅ ಡೇಟಾ ಫ್ರಮ್ ಎನಿ ಎ ಪಿ ಐ ಆರ್ ಎನಿ ಡೇಟಾ ಬೇಸ್, ಫಸ್ಟ್ ಒಂದು ಬಂದ್ಬಿಟ್ಟು 200 ರಿಕ್ವೆಸ್ಟ್ ಅಂದರೆ ಸಕ್ಸಸ್ ಅಂತ ಹೇಳ್ತೀನಿ ನಾನು, ಮುಂದೆ ಬರುತ್ತೆ ಸಕ್ಸಸ್ ಅಂತ. 401 ಎರರು, 404 ಎರರು, 501 ಎರರು, ಇವೆಲ್ಲ ಬರ್ತವೆ. ನೋಡಿ, ನಾನು ಈಗೇನು ಅನಾಲಜಿ ಹೇಳಿದ್ನಲ್ಲ, ದಟ್ಸ್ ವಾಟ್ ಇಟ್ ಈಸ್. ಇಲ್ಲಿ ಇಫ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಡಿ ಬಿ, ಒಂದು ಡಿ ಬಿ ಜೊತೆ ನೀವು ಅರ್ಥ ಮಾಡ್ಕೋಬೇಕು ಅಂದರೆ, ಇದೊಂದು ಡಿ ಬಿ ಇದೆ, ಇಲ್ಲಿ ನಿಮ್ಮ ಡೇಟಾ ಇದೆ, ಯು ಹ್ಯಾವ್ ಎ ಡೇಟಾ ಹಿಯರ್. ಸಂಬಡಿ ವಿಲ್ ಕಮ್ ಅಂಡ್ ಆಸ್ಕ್ ಇಟ್, ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ. ರಿಕ್ವೆಸ್ಟ್ ಅಂದರೆ ನನಗೆ ಈ ಥರ ಈ ಟೇಬಲಲ್ಲಿರೋ ಡೇಟಾ ಬೇಕು ಅಂತ ಕೇಳ್ತಾ ಇದ್ದಾನೆ. ಈ ಟೇಬಲಲ್ಲಿರೋ ಡೇಟಾ ಬೇಕು ಅಂದ ತಕ್ಷಣ ಇಫ್ ಇನ್ ಕೇಸ್ ಇಲ್ಲಿ ಇದ್ದರೆ ರೆಸ್ಪಾನ್ಸ್ ಕೊಡುತ್ತೆ, ಇಲ್ಲ ಅಂದ್ರೂ ರೆಸ್ಪಾನ್ಸ್ ಕೊಡುತ್ತೆ. ರೆಸ್ಪಾನ್ಸ್ ನಮಗೆ ಬೇಕಾಗಿರೋದಾಗಿರಲ್ಲ, ಎರರ್ ಆಗಿರ್ಬೋದು, ಅಥೆಂಟಿಕೇಶನ್ ಫೇಲ್ಯೂರ್ ಆಗಿರ್ಬೋದು, ಇನ್ನೊಂದು ಮತ್ತೊಂದರ ಸೋ ಮೆನಿ ಥಿಂಗ್ಸ್. ಇದು ಹೀಗೆ ಎ ಪಿ ಐ ವರ್ಕ್ ಆಗೋದು. ಯಾರಾದರೂ ಈಗ ಎ ಪಿ ಐ ಅಂತ ಕೇಳಿದ್ರೆ, ಜಸ್ಟ್ ಟೇಕ್ ದ ಪ್ರೀವಿಯಸ್ ಎಕ್ಸಾಂಪಲ್ ವಿಚ್ ಐ ಗೇವ್. ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಆ ಎಕ್ಸಾಂಪಲ್ ತೊಗೊಳ್ಳಿ, ಇಟ್ ವಿಲ್ ಬಿ ಈಸಿ ಫೈ. ನೋಡಿ ಹೇಗಿದೆ, ಕ್ಲೈಂಟ್ ಸೆಂಡ್ಸ್ ದ ರಿಕ್ವೆಸ್ಟ್, ಎ ಪಿ ಐ ಪ್ರೊಸೆಸ್ ಮಾಡುತ್ತೆ, ಸರ್ವರ್ ಸೆಂಡ್ ಮಾಡುತ್ತೆ. ಮತ್ತು ಇನ್ನೊಂದು, ಆ ರೆಸ್ಪಾನ್ಸ್ ಬರೋದು ಮೋಸ್ಟ್ ಆಫ್ ದ ಟೈಮ್ ನಿಮಗೆ ಜೇಸನ್ನಲ್ಲೇ ಬರುತ್ತೆ. ಜಾವಾ ಆಬ್ಜೆಕ್ಟ್ ನೊಟೇಷನ್ ಅಂತ, ಇದು ಜಾವಾ ಸ್ಕ್ರಿಪ್ಟ್ ಆಬ್ಜೆಕ್ಟ್ ನೊಟೇಷನ್ ಅಂತ, ಜೇಸನ್ ಇದೊಂದು ಫಾರ್ಮ್ಯಾಟ್ ಅಷ್ಟೇ. ಅದರಲ್ಲಿ ಯಾವ್ಯಾವ ಥರ ಟೈಪ್ಸ್ ಇದಾವಪ್ಪ ಎ ಪಿ ಐಯಲ್ಲಿ? ಒಂದು ರೆಸ್ಟ್ ಎ ಪಿ ಐ ಇದೆ, ಮೋಸ್ಟ್ ಕಾಮನ್ಲಿ ಯೂಸ್ಡ್ ರೆಸ್ಟ್ ಎ ಪಿ ಐ, SOAP API, GraphQL. We will not discuss SOAP and GraphQL. We will discuss mostly the REST API along with the ಫಾಸ್ಟ್ ಎ ಪಿ ಐ. ನಾವು ಜಾಸ್ತಿ ಫಾಸ್ಟ್ ಎ ಪಿ ಐನ ಡಿಸ್ಕಷನ್ ಮಾಡೋದು, ಬಿಕಾಸ್ ನಮಗೆ ಎ ಐ ಬಿಲ್ಡ್ ಮಾಡೋಕ್ಕೆ ನಮಗೆ ಬೇಕಾಗಿದೆ. ಓಕೆ, ಏನು ಎಚ್ ಟಿ ಪಿ ಪಿ ಮೆಥಡ್ಸ್ ಇದ್ದಾವೆ. ವಾಟ್ ಆರ್ ದ ಎಚ್ ಟಿ ಪಿ ಪಿ ಮೆಥಡ್ಸ್ ಟು ವಿ ಹ್ಯಾವ್? ಏನಿದೆ ಎಚ್ ಟಿ ಪಿ ಪಿ ಮೆಥಡ್ಸ್ ಅಂದರೆ, ಇಲ್ಲಿ ನೋಡಿ, ವಿ ಹ್ಯಾವ್ ಸಮ್ ಡಿ ಬಿ. ನಮ್ಮ ಹತ್ರ ಡಿ ಬಿ ಇದೆ. ಈ ಡಿ ಬಿಯಲ್ಲಿ ವಿ ನೀಡ್ ಸಮ್ ಡೇಟಾ. ನಮಗೆ ಇಲ್ಲಿ ಸ್ವಲ್ಪ ಡೇಟಾ ಬೇಕು. ಕನ್ಸಿಡರ್, ಇಲ್ಲಿ ಡೇಟಾ ಇದೆ. ಗೆಟ್ ಅಂದರೆ ಇಲ್ಲಿ ಇರುವ ಡೇಟಾನ ತಗೊಂಡ ಬಾ ಅಂತ. ಗೆಟ್ ಇನ್ ಸೆನ್ಸ್ ಫೆಚ್ ದ ಡೇಟಾ. ಪೋಸ್ಟ್ ಅಂದರೆ ನಾನಿಲ್ಲಿ ಏನೋ ಒಂದು ಸ್ವಲ್ಪ ಡೇಟಾನ ಆ್ಯಡ್ ಮಾಡಬೇಕು. ಈ ಡೇಟಾನ ಆ್ಯಡ್ ಮಾಡೋದಕ್ಕೆ ಪೋಸ್ಟ್ ಅಂತ ಹೇಳ್ತೀವಿ. ಪುಟ್ ಅಂದರೆ ಇಲ್ಲಿ ಏನೋ ಒಂದು ಡೇಟಾ ಬೇಸ್ ಇತ್ತು, Z12 ಅಂತ ಇತ್ತು, ಅಪ್ಡೇಟ್ ಮಾಡಬೇಕು. Z12 ಇಂದ Z21ಗೆ ಅಪ್ಡೇಟ್ ಮಾಡು. ಐ ಆಮ್ ಜಸ್ಟ್ ಅಪ್ಡೇಟಿಂಗ್ ಇಟ್. ಡಿಲೀಟ್ ಅಂದರೆ ಇಲ್ಲಿ ಏನಿದೆಯೋ ಡಿಲೀಟ್ ಅಂತ ಕೊಟ್ಟ ತಕ್ಷಣ ಇದನ್ನು ಡಿಲೀಟ್ ಮಾಡುತ್ತೆ. ವಿಲ್ ಸಿ ದೀಸ್ ಥಿಂಗ್ಸ್. ನಾವು ಇದನ್ನು ನೋಡ್ತೀವಿ ಕೂಡ, ಡೋಂಟ್ ವರಿ, ವಿಲ್ ಶೋ ಇಟ್ ಇನ್ ಸಿಂಪಲ್ ಪೈಥಾನ್ ಕೋಡಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ದೆನ್ ವಾಟ್ ಈಸ್ ಜೇಸನ್? ನಾನು ಹೇಳಿದ್ನಲ್ಲ, ಜಾವಾ ಸ್ಕ್ರಿಪ್ಟ್ ಆಬ್ಜೆಕ್ಟ್ ನೊಟೇಷನ್ ಈ ಥರ ಇರುತ್ತೆ. ಇಟ್ ಲುಕ್ಸ್ ಲೈಕ್ ನಿಮಗೆ ಕೀ ವ್ಯಾಲ್ಯೂ ಪೇರ್, ಅಂದರೆ ಡಿಕ್ಷನರಿ ಥರನೇ ಇರುತ್ತೆ. ದಿಸ್ ಇಸ್ ದ ಕೀ, ದಿಸ್ ಇಸ್ ದ ವ್ಯಾಲ್ಯೂ, ದಿಸ್ ಇಸ್ ದ ಕೀ, ದಿಸ್ ಇಸ್ ದ ವ್ಯಾಲ್ಯೂ. ಈಸ್ ಇಟ್ ಯೂಸ್ಡ್ ಎವ್ರಿವೇರ್. ಸೊ ಅದಕ್ಕೋಸ್ಕರ ಸ್ವಲ್ಪ ನಿಮಗೆ ಜೇಸನ್ ಗೊತ್ತಿರಬೇಕು. ನೋಡಿ, ದಿಸ್ ಇಸ್ ದ ಸಿಂಪಲ್ ಕೋಡ್.
I'll explain it. Plan is to upload daily one video, a simple 1 ನಿಮಿಷ ಆಗಿರಲಿ 2 ನಿಮಿಷ ಆಗಿರಲಿ, ಪ್ಲಾನ್ is to update daily. Thank you. Thanks so much.